ಸಂತಸವನ್ನ ವ್ಯಕ್ತಪಡಿಸಿದ್ರು. ಆಲ್ ರೈಟ್, ನಮ್ಮ ಜೊತೆ ಪ್ರತಾಪ್ ಸಿಂಹ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರತಾಪ್ ಸಿಂಹ ಅವರೇ. ನಮಸ್ಕಾರ ಪ್ರತಾಪ್ ಸಿಂಹ ಅವರೇ, ರಾಜ್ಯಾದ್ಯಂತ ನಾವು ಗಮನಿಸಿದ್ರೆ ಕಳೆದ 2-3 ದಿನಗಳಲ್ಲಿ ಒಂದು ಪ್ರಬಲವಾದ ಭಾವನಾತ್ಮಕವಾದ ಅಲೆ ನಿಮ್ಮ ಪರವಾಗಿ ಎದ್ದಿದ್ದನ್ನ ನಾವು ನೋಡಿದ್ವಿ, ವಿಶೇಷವಾಗಿ ಹಿಂದುತ್ವ ಪರವಾದ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತಗಳಲ್ಲಿ. ಈಗ ಏನ್ ಹೇಳೋಕ್ ಬಯಸ್ತೀರಿ? ಏನಿಲ್ಲ, ಯಾರು ಅಧೀರರಾಗಬೇಡಿ, ಯಾರು ಬೇಸರ ಮಾಡ್ಕೊಳ್ಬೇಡಿ. ಈ ಪಕ್ಷ ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿಜಿಯವರು ನನಗೆ 10 ವರ್ಷ ಅವಕಾಶವನ್ನು ಕೊಟ್ಟು ಮೈಸೂರು ಕೊಡಗಿನ ಸಂಸದನಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಎಲ್ಲರ ನಿರೀಕ್ಷೆ ಮೀರಿ ನಾನು ಕೆಲಸವನ್ನ ಮಾಡಿದ್ದೀನಿ. ಒಬ್ಬ ಸಂಸದ ಅಂತಂದ್ರೆ ಎಲ್ಲ ಸಭೆ ಸಮಾರಂಭಕ್ಕೆ ಹೋಗುವಂಥದ್ದು, ಕುತ್ತಿಗೆ ಸುತ್ತ ಒಂದು ಶಾಲ್ ಹಾಕ್ಸ್ಕೊಳ್ಳೋದು, ಸತ್ತವರಿಗೆ ಹಾಕುವಂತ ಸುಗಂಧರಾಜ ಹಾರವನ್ನು ಹಾಕ್ಸ್ಕೊಂಡು ತಲೆಗೆ ಒಂದು ಟೋಪಿ ಹಿಡಿಸ್ಕೊಂಡು ಕೈ ಮುಕ್ಕೊಂಡು MLA ಕೃಪಾ ಕಟಾಕ್ಷದಲ್ಲಿ ಬದುಕುವಂತ ಮನುಷ್ಯ ಅಲ್ಲ. ಅವನು ಬಹಳ ಕೆಲಸವನ್ನ ಮಾಡ್ಬೋದು. MLA ನಮ್ಮ ಮುಂದೆ ಏನೂ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿದೀನಿ, ಕೆಲಸವನ್ನ ಮಾಡಿದೀನಿ. ಇದಕ್ಕೆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಕಳೆದ ಒಂದು 4 ದಿನದಿಂದ ಟ್ವಿಟರ್ ನಲ್ಲಿ ಟಾಪ್ ಟ್ರೆಂಡಿಂಗ್ ಮಾಡಿದ್ದಾರೆ ನಾನು ಬೇಕು ಅಂತ. 28 ಕ್ಷೇತ್ರದಲ್ಲಿ ಇಂಥವನ್ನೇ ನಮಗೊಬ್ಬ MP ಆಗಿ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಒಂದು ಟ್ರೆಂಡಿಂಗ್ ಮಾಡಿ ಜನ ಕೇಳಿದ್ರೆ ಅದು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಮಾತ್ರ. ಅದಕ್ಕೆ ನಾನು ಎಲ್ಲರಿಗೂ ಕೂಡ, ನಮ್ಮ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ಮೈಸೂರು ಕೊಡಗಿನ ಜನರಿಗೆ ನಾನು ಆಭಾರಿಯಾಗಿದ್ದೀನಿ. ತುಂಬಾ ಪ್ರೀತಿ ಕೊಟ್ಟಿದ್ರಿ. ಈ ನನಗೆ ಬದುಕಿರೋವಷ್ಟು ವರ್ಷನೂ ಕೂಡ ನನಗೆ ಈ ಪ್ರೀತಿ ವಿಶ್ವಾಸನೇ ಸಾಕು. ಪ್ರತಾಪ್ ಸಿಂಹ ಅವರೇ, ನೀವು ಬಹಳ ನಿಮ್ಮ ಒಂದು ಇದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀರಿ, ಸತ್ಯ. ಸಹಜವಾಗಿ ನೀವು ಹೀಗೆ ಮಾತಾಡೋದು ಯಾವಾಗಲೂ. ಆದ್ರೆ ನನ್ನ ಪ್ರಶ್ನೆ ಇರೋದು, ನಾನು ಈ ಪ್ರಶ್ನೆನ ಪ್ರತಾಪ್ ಸಿಂಹ ಅವರೇ ಬಿಜೆಪಿಯ ಎಲ್ಲ ಹಿರಿಯ ಮುಖಂಡರುಗಳಿಗೂ ಕೂಡ ಕೇಳೋದು ಹೌದು. ಏನು ಸಂದೇಶವನ್ನ ಕಾರ್ಯಕರ್ತರಿಗೆ ರಾಜ್ಯಾದ್ಯಂತ ಈ ಒಂದು ನಡೆ ಕೊಡುತ್ತೆ? ಅವ್ರ ಮನಸ್ಸಿಗೆ ಏನು ಅನ್ಸಿರುತ್ತೆ ಈ ಟೈಮಲ್ಲಿ? ಏನು ಹೇಳೋಕೆ ಬಯಸ್ತೀರಿ? ಸಹಜವಾಗಿ ಬೇಸರ ಆಗಿದ್ದಾರೆ ಕಾರ್ಯಕರ್ತರು. ನನ್ನ ಕ್ಷೇತ್ರದ ಆಚೆಗೂ ಕೂಡ ತುಂಬಾ ಜನ ನನಗೆ ವಿಶ್ ಮಾಡಿದ್ರು, ಪ್ರಾರ್ಥಿಸಿದ್ರು, ಹಾರೈಸಿದ್ರು ನನಗೆ ಟಿಕೆಟ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಇಷ್ಟಾಗಿಯೂ ಕೂಡ ಪಕ್ಷ ಏನೋ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ನಾನೊಬ್ಬ ಸಾಮಾನ್ಯ ಪತ್ರಕರ್ತನಾಗಿದ್ದವನ್ನ ಕೈ ಹಿಡಿದು ಬೆಳೆಸಂತ ಪಕ್ಷ ಇದು. ನನಗೆ ಟಿಕೆಟ್ ಕೊಡ್ತು, ನನ್ನನ್ನ ಕಾರ್ಯಕರ್ತರು ಹೋರಾಟ ಮಾಡಿದ್ರು, ಗೆಲ್ಸಿದ್ರು. 2ನೇ ಸರಿ ಕೆಲಸದ ಬಲದಿಂದ ಗೆದ್ದೆ. 3ನೇ ಸರಿ 2-3 ಲಕ್ಷ ಮಾರ್ಜಿನಲ್ಲಿ ಗೆಲ್ಲುವಷ್ಟು ಒಂದು ವಾತಾವರಣ ನಾನು ಸೃಷ್ಟಿ ಮಾಡಿದೆ. ಎಲ್ಲರೂ ನನಗೆ ನಾನು ಇದೇನು ಪ್ರತಾಪ್ ಸಿಂಹ ಒಬ್ಬ ಅಲ್ಲ, ಇದು ಕಾರ್ಯಕರ್ತರು ಅಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಕೊಡಗು ಮತ್ತು ಮೈಸೂರಿನ ಕಾರ್ಯಕರ್ತರು ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆ ನಿಂತ್ಕೊಂಡಿದ್ದೀನಿ. ನಾನು ಕೂಡ ಕಲ್ತ್ಕೊಂಡು ಕೆಲಸವನ್ನ ಮಾಡಿದ್ದೀನಿ. ಪ್ರತಾಪ್ ಸಿಂಹ ಅವರೇ, ನೀವೇ ಇದಕ್ಕೆ ಉತ್ತರ ಹೇಳ್ಬೇಕು. ಇದು ಹೆಂಗಾಗ್ಬಿಡುತ್ತೆ ಅಂದ್ರೆ, ಪ್ರತಾಪ್ ಸಿಂಹ ಅವರಿಗೆ ಹಿಂಗಾಗ್ಬಿಟ್ರೆ ಇನ್ನು ಉಳಿದವ್ರಿಗೆ ಏನ್ ಗತಿ ಅಂತ ಒಂಥರ ಡಿಮೋಟಿವೇಟ್ ಆಗಲ್ವಾ? ಕಾರ್ಯಕರ್ತರು ಡಿಮೋಟಿವೇಟ್ ಆಗ್ತಾರೋ ಇಲ್ವೋ ಅನ್ನೋದು ಪಕ್ಷ ಮತ್ತು ನಾಯಕತ್ವ ಯೋಚನೆ ಮಾಡ್ಬೇಕು. ಆದ್ರೆ ರಾಜಕಾರಣದಲ್ಲಿ ಈ ಫಾದರ್ಗಿಂತಲೂ ಹೆಚ್ಚು ಗಾಡ್ ಫಾದರ್ಗಳು ಬೇಕು. ನನಗೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ. ಓಕೆ, ನಮ್ಮಪ್ಪ ಸತ್ತು 14 ವರ್ಷ ಆಗೋಗ್ಬಿಡ್ತು. ಇನ್ನ ಅಪ್ಪನೂ ಇಲ್ಲ, ಈ ಕಡೆ ಗಾಡ್ ಫಾದರು ಇಲ್ಲ. ಫಾದರು ಗಾಡ್ ಫಾದರು ಇಲ್ಲದೆ ಇದ್ದಂಥವ್ರು ಯಾರು ರಾಜಕಾರಣದಲ್ಲಿ ಸರ್ವೇ ಹೋಗೋದು ಬಹಳ ಕಷ್ಟ. ಹಾಗಾಗಿ ನನಗೆ ಸರ್ವೇ ಹೋಗೋಕ್ಕೆ ಕಷ್ಟವಾಗಿದೆ. ಇಲ್ಲಿ ಪರವಾಗಿಲ್ಲ. ಇದೇನು ಅಂತಂದ್ರೆ ಆ ತರ ಏನೋ ಒಂದು ಆ ಸೂರ್ಯ ಇದನ್ನಲ್ಲ, ಸೂರ್ಯ ದೇದೀಪ್ಯಮಾನನಾಗಿ ವಿರಾಜಿಸುವಂತ ಸೂರ್ಯನಿಗೂ ಗ್ರಹಣ ಬಡಿಯುತ್ತೆ. ಇನ್ ಪ್ರತಾಪ್ ಸಿಂಹ ಸಾಮಾನ್ಯ ಮನುಷ್ಯ, ನನಗೆ ಗ್ರಹಣ ಬಡಿದಲ್ಲ. ಸರ್, ಲಾಸ್ಟ್ ಒಂದೇ ಒಂದು ಚಿಕ್ಕ ಕ್ವೆಶ್ಚನ್. ಈ ಸಿದ್ದರಾಮಯ್ಯನವರ ಮಗನನ್ನ ಗೆಲ್ಸೋದಕ್ಕೋಸ್ಕರ ಪ್ರತಾಪ್ ಸಿಂಹನನ್ನ ಹೊಂದಾಣಿಕೆ ರಾಜಕಾರಣದಲ್ಲಿ ಬಲಿ ಕೊಟ್ರು ಅಂತ ಒಂದು ಮಾತು ಕೇಳಿ ಬರ್ತದೆ, ಏನ್ ಹೇಳ್ತೀರಾ? ನಾನು ಖಂಡಿತ ಆ ಥರ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ 28 ಜನ ಸಂಸದರಿದ್ದಾರೆ. 28 ಜನ ಸಂಸದರಲ್ಲಿ ಇಂಥವನೇ ನಮ್ಮ ಸಂಸದನಿಗೆ ವಾಪಸ್ ಟಿಕೆಟ್ ಕೊಡಬೇಕು ಅಂತ ಹೇಳಿ 28 ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಕೂಗೆದ್ದಿದ್ರೆ ಅದು ಮೈಸೂರು ಮತ್ತು ಕೊಡಗಿನಲ್ಲಿ ಮಾತ್ರ. ಅದು ನನಗೆ ಜನ ಮತ್ತು ಕಾರ್ಯಕರ್ತರು ಇಟ್ಟಿರುವಂತ ಪ್ರೀತಿ ವಿಶ್ವಾಸ ತೋರಿಸ್ತದೆ. ಆಮೇಲೆ ಒಬ್ಬರಿಗೆ ಟಿಕೆಟ್ ಕೊಡ್ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ಬೇಕಾದ್ರೆ ಅವನಿಗೆ ಕೊಟ್ರೆ ಗೆಲ್ತಾನ ಇಲ್ವಾ, ಅವ್ನ ಕೆಲಸ ಮಾಡಿದಾನ ಇಲ್ವಾ, ಕಾರ್ಯಕರ್ತರ ಜೊತೆ ನಿಂತಿದಾನ ಇಲ್ವಾ, ಈ ವಿಚಾರ ಬರುತ್ತೆ. ಈ ವಿಚಾರ ಬಂದಾಗ ಇದನ್ನ ಮಾನದಂಡವಾಗಿ ತೆಗೆದುಕೊಂಡಾಗ ನನಗೆ ಟಿಕೆಟ್ ಡಿನೈ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಇಷ್ಟಾಗಿಯೂ ಕೂಡ ಏನೋ ನಿರ್ಧಾರ ತೆಗೆದುಕೊಂಡಿದ್ದಾನೆ ಅಂದ್ರೆ ಪಕ್ಷದ ಹಿತದೃಷ್ಟಿಯಿಂದಲೇ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೀನಿ. ಮಹಾರಾಜರ ಕುಟುಂಬ ಬಹಳ ದೊಡ್ಡ ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದೆ. ಅವ್ರ ಹಾಗಾಗಿಯೇ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ನ 4 ಸರಿ ಜನ ಗೆಲ್ಸಿದ್ರು. ಹಾಗೆ 2 ಸರಿ ಸೋಲ್ಸುನು ಇದ್ ಮಾಡಿದ್ದಾರೆ. 2004ರಲ್ಲೂ ಕೂಡ ಅವ್ರು 3ನೇ ಪ್ಲೇಸ್ಗೂ ಕಳಿಸಿದ್ರು. ಆದ್ರೆ ಜನರ ಜೊತೆ ಇರುವಂತವ್ರು ಬೇಕು. ಇವಾಗ ಏನು ಅಂತಂದ್ರೆ ಜನಕ್ಕೆ ಅವ್ರ ಮನೆ ಬಾಗಿಲು ಕಾಯೋನ್ ಬೇಕೇ ಹೊರತು ಬೇರೆಯವ್ರ ಮನೆ ಬಾಗಿಲು ಕಾಯೋ ಅಂತ ಪರಿಸ್ಥಿತಿ ಅವ್ರಿಗೆ ಇರಬಾರ್ದು. ಇಷ್ಟಾಗಿಯೂ ಕೂಡ ಪಕ್ಷ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ನಾನು ಖಂಡಿತ ಪಕ್ಷದ ನಿರ್ಧಾರಕ್ಕೆ ನಾನೇನು ಆ ಪಕ್ಷಕ್ಕಿಂತ ದೊಡ್ಡವನಲ್ಲ.
ಆ ನಿರ್ಧಾರ ತಗೊಂಡಿದ್ರೆ ಆ ನಿರ್ಧಾರದ ಹಿಂದೆ ಒಳ್ಳೆ ಯೋಚನೆ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ಮಹಾರಾಜರ ಪರವಾಗಿ ನಾನೇ ಖುದ್ದು ನಿಂತು ನಾನು ಕೆಲಸವನ್ನ ಮಾಡ್ತೀನಿ. ಯಾಕಂದ್ರೆ ನನಗೆ ಕೊಡಗಿನ ಊರೂರು ಗೊತ್ತು, ಮೈಸೂರಿನ ಊರೂರು ಗೊತ್ತು, ಜನರು ಗೊತ್ತು. ಹಾಗಾಗಿ ನಾನೇ ಹೋಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತ ಯದುವೀರರನ್ನು ಗೆಲ್ಲಿಸಲಿಕ್ಕೆ ನಾನೇ ಶ್ರಮ ಪಟ್ಟು ಕೆಲಸವನ್ನ ಮಾಡ್ತೀನಿ. ಥ್ಯಾಂಕ್ ಯು ಪ್ರತಾಪ್ ಸಿಂಹ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದೀವಿ.